ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸತ್ ಚೀತಾಂಶುಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರ ವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷ ಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನ ಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 24ನೇ ಅಧ್ಯಾಯದ ಚತುರ್ಥಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಬ್ರಹ್ಮ ಶ್ರೀಹರಿಯ ಸಲ್ಲಾಪಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಭಗವಂತನು ಹೇಳುತ್ತಾನೆ, ರಸಗಳು, ರತ್ನಗಳು, ಕ್ಷಣ, ಲವ, ಕಾಲ, ನಿಮಿಷ, ಕಾಷ್ಟ, ಅಹೋರಾತ್ರಿಗಳು, ಅರ್ಧಮಾಸ, ಋತು, ಅಯನ, ವರ್ಷ, ಸಂಖ್ಯ, ಪರಾರ್ಥಪರ ಇವುಗಳಿಗೆ ಕಾರಣನಾದ ಪರಮೇಶ್ವರನಿಗೆ ಅನಂತ ವಂದನೆಗಳು.
ಪುರಾಣಗಳು, ಯುಗಗಳು, 4 ವಿಧ ಸರ್ಗಗಳು, ಅನಂತ, ಚಕ್ಷುಸ್ಸು, ವ್ಯಾಪಾರ, ವಿದ್ಯಾ, ವ್ರತ ನಿಯಮ, ಮಂತ್ರ, ತಂತ್ರ, ಜಗತ್ತು, ಬ್ರಹ್ಮ, ಪಿತೃ, ಪಶು, ವಾಕ್, ವೃಷಭ, ಪುರಾಣ ಇವುಗಳಿಗೆ ಕಾರಣನು, ಪುರಾಣ ಪುರುಷನು, ಸುಂದರವಾದ ಕೇಶಪಾಶವುಳ್ಳವನು, ವೃಷಭಧ್ವಜನು, ಪಶುಪತಿಯು, ಊರ್ಧ್ವನೇತ್ರನು, ಊರ್ಧ್ವಶಿರಸ್ಕನೂ ಆದ ಪರಮೇಶ್ವರನಿಗೆ ಅನಂತಾನಂತ ಪ್ರಣಾಮಗಳು. ಪ್ರಜಾಪತಿಗಳು, ಸಿದ್ಧರು, ಗರುಡ, ಸರ್ಪಗಳು, ಪಕ್ಷಿಗಳು, ರಾಕ್ಷಸರು ಇವರಿಗೆ ಅಧಿಪತಿಯು, ಗೋಕರ್ಣನು, ಶಂಕುಕರ್ಣನು, ಗೋಕುಲರೂಪಿಯು, ವರಾಹರೂಪನು, ಅಪ್ರಮೇಯನು, ರಾಕ್ಷಸಾಧಿಪತಿಯೂ ಆದ ಈಶ್ವರನಿಗೆ ನಮಸ್ಕಾರಗಳು. ಅಪ್ಸರಸಿಯರು, ಗಣಾಧಿಪತಿಗಳು, ಜಲ, ತೇಜಸ್ಸು, ಐಶ್ವರ್ಯ, ಸಂಪತ್ತು, ಬಲಾಬಲ ಇವುಗಳಿಗೆ ಪತಿಯು, ಭಯಂಕರರಿಗೆ ಭಯಜನಕನು, ದೀರ್ಘಶೃಂಗನು, ಏಕಶೃಂಗನು, ಸ್ಥೈರ್ಯವಂತನು, ಕಾಂತಿಯುತನೂ ಆದ ಪರಮಪುರುಷನಿಗೆ ಅನಂತ ಪ್ರಣಾಮಗಳು. ಭೂತ, ಭವಿಷ್ಯ, ವರ್ತಮಾನ ಕಾಲಗಳಿಗೆ ಪತಿಯು, ತೇಜಸ್ವಿಯು, ವೀರನು, ಭವನು, ಮಹಾತ್ಮನು, ವರದನು, ವರೇಣ್ಯನು, ಸರ್ವಗತನು, ಭೂತನು, ಭವ್ಯನು, ಮಹತ್ತರನು, ಉತ್ಪನ್ನನು, ಯೋಗಿಗಳಿಗೆ ವರಪ್ರದನು, ವಂದ್ಯನು, ನರಕ ಮೋಕ್ಷದಾತನು, ಭವರೂಪನು, ಜಯಜನಕನು, ಇಷ್ಟನು, ಹೋತೃವು, ಉದೀರ್ಣನು, ದೀಪ್ತನು, ತತ್ವರೂಪಿಯು, ನಿರ್ಗುಣನು, ಪಾಶಹಸ್ತನು, ಆಭರಣವುಳ್ಳವನು, ಆಹುತ, ಹುತ, ಪ್ರಹುತ, ಪ್ರಶಿತಾದಿ ಶಬ್ದವಾಚ್ಯನು ಆದ ಈಶ್ವರನಿಗೆ ಅನಂತ ವಂದನೆಗಳು. ಇಷ್ಟನು, ಮೂರ್ತನು, ಅಗ್ನಿಷ್ಟೋಮ ರೂಪನು, ಪುರೋಹಿತನು, ಸತ್ಯವಂತನು, ಭಿಕ್ಷುಕನು, ಭೂತಪತಿಯು, ಸದಸ್ಯನು, ದಕ್ಷಿಣಾವಭೃತ ಸ್ವರೂಪನು, ಅಹಿಂಸಕನು, ಪಶು, ಮಂತ್ರ, ಔಷಧಿ, ಲೋಕ ಇವುಗಳಿಗೆ ಒಡೆಯನು, ಇಷ್ಟಪ್ರದನು, ಮುಕ್ಕಣ್ಣನು, ಸುಗಂಧಿಯು, ವಿಶ್ವರೂಪನು, ಸರ್ವತ್ರಾಕ್ಷಿ ಮುಖಗಳುಳ್ಳವನು, ಸರ್ವತ್ರ ಪಾಣಿಪಾದಗಳುಳ್ಳವನು, ಭಯಪ್ರದನು, ಜ್ಞಾನಿಯು, ಹವ್ಯಕ ವ್ಯಾಧಿರೂಪನು, ಸಿದ್ಧನು, ವೇದ್ಯನು, ಚೇಷ್ಟಾಪ್ರದನು, ಅವ್ಯಯನೂ ಆದ ಈಶ್ವರನಿಗೆ ನಮಸ್ಕಾರಗಳು. ಅತ್ಯಂತ ವೀರನು, ಘೋರರೂಪಿಯು, ಮೇಧಾವಂತನು, ಪ್ರಜಾವಂತನು, ಪ್ರಕಾಶಕನು, ಕಾಂತಿಪ್ರದನು, ಸೌಮ್ಯ ನೇತ್ರವುಳ್ಳವನು, ಸಪರ್ಣನು, ವಿರೂಪಾಕ್ಷನು, 3 ನೇತ್ರವುಳ್ಳವನು, ಪಿಂಗಳಾಂಗನು, ಕಾಂತಿಪ್ರದನು, ದೃಷ್ಟಿನಾಶಕನು, ಸೌಮ್ಯ ನೇತ್ರನು, ಧೂಮ್ರ, ಶ್ವೇತ, ಕೃಷ್ಣ, ಲೋಹಿತ, ಪೀತ ಈ ರೂಪವಂತನು, ಮಾಂಸರೂಪಿಯು, ಬತ್ತಳಿಕೆಯುಳ್ಳವನು, ವಿಲಕ್ಷಣನು, ವಿಶೇಷ ದೋಷ ದೂರನು, ಪದ್ಮವರ್ಣನು, ಮೃತ್ಯುಹರನು, ಮೃತ್ಯುಂಜಯನು, ಶ್ವೇತಾದಿರೂಪಿಯೂ ಆದ ಪರಮೇಶ್ವರನಿಗೆ ಅನಂತಾನಂತ ಪ್ರಣಾಮಗಳು. ಮನೋಹರನು, ಸಂಧ್ಯಾ ಮೇಘವರ್ಣನು, ಬಹುರೂಪಿಯು, ಕಪಾಲಹಸ್ತನು, ದಿಗಂಬರನು, ಜಟಾಧಾರಿಯು, ಅಪ್ರಮೇಯನು, ಸುಖರೂಪಿಯು, ದೋಷಶೂನ್ಯನು, ಉತ್ತಮನು, ಸರ್ವರಕ್ಷಕನು, ಅಗ್ನಿರೂಪನು, ಕಷ್ಟಸಾಧ್ಯನು, ಮಹತ್ತರನು, ವಿಘ್ನಕಾರಿಯು, ಕಪಿಲರೂಪಿಯು, ಸೂರ್ಯ ಸಮಾನ ಕಾಂತಿವಂತನು, ಬಲಿಷ್ಠನು, ವೇಗವಂತನು, ಪಿನಾಕಿಯು, ಪ್ರಖ್ಯಾತನು, ಸ್ಥಿರಚಿತ್ತನು, ಜ್ಞಾನಿಯು, ಅಕ್ಷರಮಾಲೆಯುಳ್ಳವನು, ದಿಗಂಬರನು, ಶಿಖಂಡಿಯು,
ವಿಚಿತ್ರ ರೂಪಿಯೂ ಭಯಂಕರ ರೂಪಿಯೂ ಸಂತುಷ್ಟನೂ ಅಜೇಯನೂ ಆದ ಪರಮೇಶ್ವರನಿಗೆ ನಮಸ್ಕಾರಗಳು. ಶಾಂತನು ಕ್ಷಾಂತಿಯುಕ್ತನು ವಜ್ರಕಾಯನು ರಾಕ್ಷಸಾಂತಕನು ಯಾಗಧ್ವಂಸಕನು ಶಿತಿಕಂಠನು ಊರ್ಧ್ವರೇತಸ್ಕನು ಶತ್ರುನಾಶಕನು ಯಮಸ್ವರೂಪಿಯು ತೀಕ್ಷ್ಣಾಯುಧಧಾರಿಯು ಸುಖರೂಪಿಯು ಪ್ರಮೋದಜನಕನು ಶೂನ್ಯನು ಆದ ಪರಮೇಶ್ವರನಿಗೆ ಅನಂತ ವಂದನೆಗಳು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 24ನೆಯ ಅಧ್ಯಾಯದ ಪಂಚಮಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.